ಹೌದು, ಇದು ತುಂಬಾ ತಪ್ಪು. ಬಿಡ್ದಿ ಟೌನ್ಶಿಪ್ ಅನ್ನೋ ಹೆಸರೇ ತಪ್ಪು. ಯಾಕೆಂದ್ರೆ ನಾನು ರೈತನ ಮಗಳಾಗಿ ಹುಟ್ಟಿದೀನಿ, ಮತ್ತೆ ಮದ್ವೆ ಆಗಿರೋದು ಕೂಡ ರೈತರನ್ನೇ. ನಾನು ಕೂಡ MBA ಮಾಡಿದೀನಿ. ನಾನು ಯಾವುದೇ ಕೆಲ್ಸಕ್ಕೆ ಹೋಗ್ತಿಲ್ಲ, ಯಾಕೆಂದ್ರೆ ಎಲ್ಲ ನನ್ನ ಹಸ್ಬೆಂಡೇ ಎಲ್ಲ ಮಾಡ್ಕೋತಾರೆ. ನಾನು ಮನೆಯಲ್ಲಿ ಮಕ್ಕಳು ನೋಡ್ಕೊಂಡಿದ್ದೀನಿ. ಬಿಡ್ದಿ ಟೌನ್ಶಿಪ್ ಅವಶ್ಯಕತೆನೇ ಇಲ್ಲ ಸರ್. ಯಾಕೆಂದ್ರೆ ಭೂಮಿನೇ ಈ ದೇಶದ ಬೆನ್ನೆಲುಬು, ರೈತನೇ ಬೆನ್ನೆಲುಬು, ಭೂಮಿನೇ ಮುಖ್ಯ. ಭೂಮಿ ಇಲ್ಲ ಅಂದ್ರೆ ಏನೂ ಮಾಡಕ್ಕಾಗಲ್ಲ. ಈಗ ಓದಿರ್ತೀವಿ, ಈಗ ಏನೇನ ಬರುತ್ತೆ, ಕಾಯಿಲೆ ಬರುತ್ತೆ, ಮತ್ತೆ ಏನೋ ಬರುತ್ತೆ. ಈಗ ಹೆಲ್ತ್ ಇಶ್ಯೂಸ್ ತುಂಬಾ ಇದೆ. ಆಮೇಲೆ ಯುವಕರಿಗೆ ಬೇಗ ಹಾರ್ಟ್ ಅಟ್ಯಾಕ್ ಆತರ ಎಲ್ಲ ಆಗ್ತಿದೆ. ಬಟ್ ರೈತರು ಕೆಲಸ ಮಾಡ್ತಾರೆ, ಅವ್ರಿಗೆ ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ, ಆದಾಯ ಮಾಡ್ತಾರೆ, 4 ಜನಕ್ಕೆ ಕೆಲಸನೂ ಕೊಡ್ತಾರೆ. ಈಗ ಏನ್ ಗೊತ್ತೆ, ಓನರ್ಗೆ ದುಡ್ಡು ಸಿಕ್ಬಿಡುತ್ತೆ ಅಂತಾರೆ, ಅವ್ರಿಗೂ ಕಷ್ಟನೇ. ಅವ್ರು ಏನ್ಕೂ ಇನ್ವೆಸ್ಟ್ ಮಾಡಕ್ಕಾಗಲ್ಲ, ಎಲ್ಲ ಸ್ಕ್ಯಾಮ್ ಆಗ್ತಿದೆ, ನಿಮ್ಗೆ ಗೊತ್ತು. ಏನ್ ಮಾಡ್ತಾರೆ ಅವ್ರು ಇನ್ವೆಸ್ಟ್ ಮಾಡಿ? ಎಂತಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು? ಈಗ ಒಂದು ಇಂಟ್ರೆಸ್ಟ್ಗೂ ಕೊಡಕ್ಕಾಗಲ್ಲ. ಇಂಟ್ರೆಸ್ಟ್ ಕೊಟ್ರೆ ಯಾರೂ ನಂಬಲ್ಲ ಅಲ್ವಾ? ಅದಕ್ಕೋಸ್ಕರ ಭೂಮಿ ಇದ್ರೆ ಮಕ್ಳಿಗಾಗುತ್ತೆ. ಎಜುಕೇಶನ್ ಬೇಕೇ ಬೇಕು. ಎಜುಕೇಶನ್ಗೂ ಕೂಡ ಇಲ್ಲಿ ಎಲ್ಲಾ ತರ ಸೌಲಭ್ಯ ನಮ್ಗಿದೆ. ಇರಿಗೇಷನ್ ಇದೆ, ತುಂಬಾ ರೈತರು ಆರೋಗ್ಯವಾಗಿದ್ದಾರೆ, ಎಲ್ಲರೂ ಆರೋಗ್ಯವಿದ್ದಾರೆ. ಲೋಕಲ್ ನಿಮ್ಮ MLA ಬಾಲಕೃಷ್ಣ ಅವರು ಯಾವುದೋ ಒಂದು ಮಾಧ್ಯಮದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಸರ್, ಇಲ್ಲಿ ಎಷ್ಟೊಂದ್ ಜನ ಬಾಲಕೃಷ್ಣನೇ ನೋಡಿಲ್ಲ ಸರ್. ಬರ್ತಾರೆ ಎಲೆಕ್ಷನ್ ಅಲ್ಲಿ, MLA ಎಲೆಕ್ಷನ್ ಅಲ್ಲಿ ನೋಡಿದಿರೇನೋ, ಮಿಕ್ತಾಗ್ ಬಿಟ್ರೆ ಇನ್ ಯಾವಾಗೂ ಬಂದಿಲ್ಲ. ಮತ್ತೆ ಮೊನ್ನೆ ಅಲ್ಲಾಳ್ಸಂದ್ರದಲ್ಲಿ ಬೈದ್ ಕಳ್ಸಿದಾರೆ ಅಂತಾರೆ. ಇನ್ನೇನ್ ಮಾಡ್ತಾರೆ ಸರ್? ಬೈತಾರೆ. ಅವರು ರೈತರನ್ನ ನೋಡ್ಬೇಕು. ಅವರು ಯಾವ್ದೋ ಫಂಕ್ಷನ್ಗೆ ಹೋಗ್ತಾರೆ, ಫಂಕ್ಷನ್ಗೆ ಹೋಗಕ್ ಟೈಮ್ ಇರುತ್ತೆ, ರೈತರ ಕಷ್ಟಗಳನ್ನ ಕೇಳಕ್ಕೆ ಟೈಮ್ ಇರಲ್ವಾ ಈ ಸರ್ಕಾರಕ್ಕೆ? ಸರ್ಕಾರ ಅಲ್ಲ, MLA ಬಾಲಕೃಷ್ಣ ಅವ್ರಿಗೆ. ನಾನ್ ಹೇಳ್ತಿರೋದು ಅಂದ್ರೆ, ಒಬ್ಬ ಜನನಾಯಕ ಆಗಿ MLA ಆಗಿ ರೈತರಿಗೆ ಸಪೋರ್ಟ್ ಮಾಡಬೇಕು ಸರ್. ಫಸ್ಟ್ ಅವರು ರೈತರಿಗೆ ಸಪೋರ್ಟ್ ಮಾಡಿದ್ರೇನೆ ಅವ್ರು ಮುಂದೆ ಭವಿಷ್ಯ ಅಭಿವೃದ್ಧಿ ಆಗ್ಬೇಕು, ಅವ್ರ ಅಭಿವೃದ್ಧಿ ಆಗ್ಬೇಕು, ಅವ್ರ ಮಕ್ಳ ಅಭಿವೃದ್ಧಿ ಆಗ್ಬೇಕು ಅಂತ ಅನ್ನೋದನ್ನ ಬಿಟ್ಟು ದೇಶ ಅಭಿವೃದ್ಧಿ ಆಗ್ಬೇಕು, ನಮ್ ರಾಜ್ಯ ಅಭಿವೃದ್ಧಿ ಆಗ್ಬೇಕು, ನಮ್ ಇರೋ ಗ್ರಾಮ ಅಭಿವೃದ್ಧಿ ಆಗ್ಬೇಕು ಅಲ್ವಾ? ಫಸ್ಟ್ ನಾವು ನಮ್ಮನೆ, ನಮ್ಮ ಅಕ್ಕಪಕ್ಕದವರು, ನಮ್ಮ ಗ್ರಾಮದವರು, ನಮ್ಮ ಅಕ್ಕಪಕ್ಕ ಗ್ರಾಮದವರು ಚೆನ್ನಾಗಿರ್ಬೇಕು. ಆಮೇಲೆ ನಾವು ಹೋಬ್ಳಿ ಲೆಕ್ಕ, ತಾಲೂಕು, ಜಿಲ್ಲೆಗಳಿಗೆ ಹೋಗ್ಬೇಕು. ಇವ್ರು ನಮ್ ಕ್ಷೇತ್ರಕ್ಕೆ ಏನು ಮಾಡ್ತಿಲ್ವಲ್ಲ ಸರ್, ಎಂತಕ್ಕೆ MLA ಆಗಿದ್ದಾರೆ ಅಂತ ನನ್ನ ಪ್ರಶ್ನೆ. ಇದು ಬೈರಮಂಗಲ ಸರ್ಕಲ್ ಸರ್. ಇದು ನೋಡ್ತಿರ್ಬೋದು, ಇದು ಯಶಸ್ವಿನಿ ಅವರು. ಇವರು ಯುವ ರೈತ ಕೃಷಿಕನ ವೈಫ್, ಮನೆಯಲ್ಲಿ ಇರ್ಕೊಂಡು ಹೌಸ್ ವೈಫ್ ಆಗಿದ್ದಾರೆ. ಆದ್ರೆ ಇವರು ಇಲ್ಲಿ ಸ್ವಂತ ಉದ್ಯಮವನ್ನ ಮಾಡ್ತಾರೆ, ರೇಷ್ಮೆ ಕೃಷಿಯನ್ನ ಮಾಡ್ತಿದ್ದಾರೆ. ಇದು ಬೈರಮಂಗಲ ಸರ್ಕಲ್ ನಲ್ಲಿ ಇರುವಂತಹ ಮನೆ. ಇದು ನೋಡ್ತಿರ್ಬೋದು, ಸಾಕಷ್ಟು ವರ್ಷಗಳಿಂದ ಈ ಒಂದು ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಎಲ್ಲ ತಮ್ಮ ಕುಟುಂಬ, ತಮ್ಮ ವಂಶ ಎಲ್ಲವೂ ಕೂಡ ಇಲ್ಲೇ ಇರುವಂತದ್ದು. ಒಂದು ಪಕ್ಷದಲ್ಲಿ ಇವರನ್ನ ನಾವು ಭೂಸ್ವಾಧೀನ ಮಾಡಿಸ್ತೀವಿ, ಎದ್ದೋಗ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಏನಾದ್ರೂ ಮುಂದಾದ್ರೆ ಆಕ್ರೋಶದ ಭುಗಿಲು ಜ್ವಾಲೆ ಎದ್ದೇಳುತ್ತೆ. ಯಾಕಂತಂದ್ರೆ ಈಗ ನೋಡ್ತಿರ್ಬೋದು, ಈ ಭಾಗದಲ್ಲಿ ರೇಷ್ಮೆ ಕೃಷಿ ಮಾಡ್ತಿದಾರಲ್ವಾ, ಹಂಗೆ ಮುಂದೆ ಬಂದ್ರೆ ತೋರಿಸ್ತೀನಿ. ಇದು ಬೈರಮಂಗಲ ಸರ್ಕಲ್ ಏನಿದೆ, ಆ ಬೈರಮಂಗಲ ಸರ್ಕಲ್ ಬಳಿ ಅಂದ್ರೆ ಮಿಡಲ್ ಟೌನ್ ಇದೆಯಲ್ಲ, ಒಂದು ಟೌನ್ ನ ಬಳಿ ಇರುವಂತಹ ದೃಶ್ಯ. ಅಂದ್ರೆ ಟೌನ್ ಅಲ್ಲೇ ರೈತರು ರೇಷ್ಮೆ ಕೃಷಿಯನ್ನ ಹೆಂಗ್ ಮಾಡ್ತಿದ್ದಾರೆ, ಲಭ್ಯವಿರುವಂತಹ ಜಾಗದಲ್ಲಿ ಹೆಂಗ್ ಮಾಡ್ತಿದ್ದಾರೆ ಅಂತ ಹೇಳಿ ನೋಡಿ. ಇದೆಲ್ಲ ರೇಷ್ಮೆ ಕೃಷಿ ಮಾಡ್ತಿರುವಂತಹ ಪ್ರದೇಶ. ಅವರು ಇದೆಲ್ಲ ಗೋಡೌನು, ಆ ಭಾಗದಲ್ಲಿ ರೇಷ್ಮೆ ಕೃಷಿಯನ್ನ ಮಾಡ್ತಿದ್ದಾರೆ. ಅಲ್ಲೊಬ್ರು ರೈತರು ಇದಾರೆ, ಬನ್ನಿ ಮಾತಾಡ್ಸ್ತಾ ಹೋಗ್ತೀನಿ ಅವ್ರು ಕೂಡ. ಅಣ್ಣ ಕಟ್ ಮಾಡಿ ನೋಡಿ. ರೈತರ ಗತ್ತು ಇಡೀ ದೇಶಕ್ಕೆ ಗೊತ್ತು ಅಂತ ಹೇಳ್ತೀವಲ್ಲ, ಇವರು ರೇಷ್ಮೆ ಕೃಷಿಯನ್ನ ಮಾಡ್ತಿರೋರು ನೋಡಿ. ಬ್ರೀಜಾ ಕಾರಲ್ಲಿ ಸರ್ ಏನ್ ಮಾಡ್ತಿದ್ದೀರಾ ನೀವು? ಸರ್, ನಾನು ರೇಷ್ಮೆ ಹುಳು ಹಣ್ಣಾಗಿದೆ, ರೇಷ್ಮೆ ಹುಳು ಬಿಡಕ್ಕೆ ಹೋಗ್ತಾ ಇದ್ದೀನಿ ಸರ್. ಬ್ರೀಜಾ ಕಾರಲ್ಲೇ ನೋಡಿ ಸರ್, ಬೇಕಾದ್ರೆ ರೇಷ್ಮೆ ಹುಳು ಇದೆ, ಸಾಕ್ಷಿ ಸಮೇತ ಇದೆ ನೋಡಿ. ರೇಷ್ಮೆ ಹುಳು ಇದನ್ನ ಎಲ್ಲಿಗೆ ಹೋಗ್ತಿದ್ದೀರಾ ಸರ್ ನೀವು? ಸರ್, ಚಂದ್ರಿಕೆಗೆ ಬಿಡಕ್ಕೆ ಹೋಗ್ತಾ ಇದ್ದೀವಿ ಸರ್. ಬಿಡಕ್ಕೆ ರೇಷ್ಮೆ ಹುಳು ಹಣ್ಣಾಗಿದೆ, ಅದನ್ನ ತೆಗೆದುಕೊಂಡು ರೇಷ್ಮೆ ಚಂದ್ರಿಕೆಗೆ ಬಿಡಕ್ಕೆ ಹೋಗ್ತಾ ಇದೀನಿ ಸರ್. ನೋಡಿ, ಇದು ಬಿಡದಿ ರೈತರ ಗತ್ತು. ಯಾರು ಕೂಡ ನೀವು ಕೊಡುವಂತಹ 1 ಎಕರೆಗೆ 2 ಕೋಟಿ ಕೊಡ್ತೀವಿ, ಬೆಲೆ ಏನು ಆ ಒಂದು ಭೂಮಿ ದರ ಇದೆ, ಅದಕ್ಕಿಂತ 2 ಪಟ್ಟು ಹೆಚ್ಚು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಈಗ ಆಲ್ರೆಡಿ ಇವರು ನೋಡಿ ಯಾವ ಕಾರಲ್ಲಿ ಓಡ್ತಾವ್ರೆ, ಬ್ರೀಜಾ ಕಾರಲ್ಲಿ ಓಡಾಡ್ತಿದ್ದಾರೆ. ಇದು ನಮ್ಮ ರೈತರ ಗತ್ತು, ಇಡೀ ದೇಶಕ್ಕೆ ಗೊತ್ತು. ಬನ್ನಿ, ಹಂಗೆ ಆ ಭಾಗದಲ್ಲಿ ರೇಷ್ಮೆ ಕೃಷಿಯನ್ನ ಮಾಡ್ತಿದ್ದಾರೆ. ಸೊ ನಾನು ಅಂದ್ರೆ ಇದು ಸಿಟಿ ಕಂಟ್ರಿ, ಬೈರಮಂಗಲ ಸಿಟಿ. ಇದು ಈ ಬೈರಮಂಗಲ ಸಿಟಿಯಲ್ಲಿ ಈ ಒಂದು ಅವೈಲೇಬಲ್ ಇರುವಂತಹ ಒಂದಿಷ್ಟು ಜಾಗದಲ್ಲಿ ಅಂದ್ರೆ 15 ಕುಂಟೆ 20 ಕುಂಟೆ ಈ ಒಂದು ಜಾಗಗಳಲ್ಲಿ ಇವ್ರು ನೋಡಿ ಯಾವ ತರ ಉದ್ಯಮವನ್ನ ಮಾಡ್ಕೊಂಡಿದ್ದಾರೆ. ನೋಡಿ, ಇದು ಫ್ಯಾಕ್ಟ್ರಿ, ಇದು ಹುಳುವಿನ ಮನೆ, ರೇಷ್ಮೆ ಹುಳುವಿನ ಮನೆ. ಇಲ್ಲಿ ಸಾಕಾಣಿಕೆ ಮಾಡ್ತಾರೆ. ಸೊ ಈಗ ಸರ್, ಈಗ ಯಾಕೆ ಮಾಡ್ತಿಲ್ವಾ? ಖಾಲಿ ಇದೆ. ನೆಕ್ಸ್ಟ್ ಇನ್ನೊಂದು
ನೆಕ್ಸ್ಟ್ ವೀಕ್ ತರ್ತೀನಿ. ಈಗ ಇಲ್ಲೊಂದು ಬ್ಯಾಚ್ ಹುಳ ಇದೆ, 2 ಬ್ಯಾಚ್ ಒಂದೇ ಸತಿ ಆಗಲ್ಲ ಅನ್ಬಿಟ್ಟು ಒಂದು 10 days ಗ್ಯಾಪ್ ಅಲ್ಲಿ ಅಲ್ಲೊಂದ್ ಬ್ಯಾಚ್ ಇಲ್ಲೊಂದ್ ಬ್ಯಾಚ್ ಮಾಡ್ತೀನಿ. ಈಗ ಒಂದು ಹುಳ ಇದೆ, ಬನ್ನಿ. ಅಲ್ಲ ಸರ್, ಈಗ ಇವರು ಹೇಳ್ತಾರಲ್ವಾ ನಮ್ಮ ಜನಪ್ರತಿನಿಧಿಗಳು ಬಿಡದಿಯಲ್ಲಿ, ನನ್ನ ಪ್ರಶ್ನೆ ಅಷ್ಟೇ, ಈಗ ಯಾವುದೇ ಒಂದು ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಬೇಕಾದ್ರೆ ಅಲ್ಲಿರುವಂತಹ ಜನರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಏನಿದೆ ಅಂತ ಹೇಳ್ಬಿಟ್ಟು ಫಸ್ಟ್ ಸ್ಟಡಿ ಮಾಡ್ಬೇಕು. ಅಲ್ಲಿರೋ ಜನರು ನಿಜವಾಗ್ಲೂ ಬರಡು ಭೂಮಿ ಇದೆಯಾ, ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಂಡು ನಾವು ಇಲ್ಲಿ ಟೌನ್ಶಿಪ್ ಮಾಡಬಹುದಾ, ಸೊ ಆ ಒಂದು ಭೂಮಿ ಯೋಗ್ಯ ಇದೆಯಾ ಅನ್ನುವಂತ ಸರ್ವೆ ಮಾಡ್ಬೇಕು. ಇಲ್ಲಿ ಸರ್ವೆ ಮಾಡ್ದಂಗ ಅನ್ಸ್ತಿಲ್ಲ, ಯಾಕಂತ ಹೇಳಿದ್ರೆ ನೋಡಿ, ನೀವು ಇಲ್ಲಿ ರೇಷ್ಮೆ ಕೃಷಿ ಮಾಡ್ತೀವಿ, ಇದು ಹಾರ್ಟ್ ಆಫ್ ದಿ ಸಿಟಿ ಅಲ್ವಾ ಸರ್? ಹೌದು ಸರ್, ಇದು ಬೈರ್ಮಂಗ್ಲ ಮೇನ್ ಸರ್ಕಲ್. ಇದು ಮೇನ್ ಸರ್ಕಲ್ ಅಲ್ಲಿ 2 ಉಳಿನ ಮನೆ ಕಟ್ಟಿದ್ದೀನಿ. ಹಿಂದೆ ತೋಟ ಇದೆ, ರೇಷ್ಮೆ ತೋಟ ಇದೆ. ಅಲ್ಲಿ 4 ಎಕರೆ ನನ್ನ ತೋಟ ಇದೆ. ಇಲ್ಲಿಂದ 1 ಕಿಲೋಮೀಟರ್ ಜಾಗದಲ್ಲಿ 4 ಎಕರೆ ತೋಟ ಇದೆ. 4 ಎಕರೆ ತೋಟದಲ್ಲಿ 2 ಎಕರೆ ನಾನು ಗುತ್ತಿಗೆಗೆ ಹಾಕೊಂಡಿದ್ದೀನಿ. ಅವ್ರಿಗೂ 1 ಲಕ್ಷ ಕೊಡ್ತೀನಿ, ಗುತ್ತಿಗೆ ಅವ್ರಿಗೂ. ಅಮ್ಮನಿಗೆ ವಯಸ್ಸಾಗೈತೆ, ಅವ್ರಿಗೂ 1 ಲಕ್ಷ ಕೊಡ್ತೀನಿ, ಅವ್ರಿಗೂ ಸಂಸಾರ ಆಗುತ್ತೆ. ಮಿಕ್ಕಿದ್ ನಾನು ರೇಷ್ಮೆ ಬೆಳಿತೀನಿ, 4 ಜನಕ್ಕೆ ಕೆಲಸ ಕೊಡ್ತೀನಿ. ನಾನು ರೇಷ್ಮೆ ಬೆಳೆದ್ರು ನನ್ನ ಮಗನ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಮಂಗಳೂರಲ್ಲಿ ಓದಿಸ್ತಾ ಇದ್ದೀನಿ. ಯಾಕಂದ್ರೆ ನಮ್ಮಂಗೆ ಅವರು ಚೆನ್ನಾಗಿ, ನಮ್ಮಂಗ ಆಗದ್ ಬೇಡ, ಅವ್ರು ಚೆನ್ನಾಗಿ ಓದ್ಲಿ ಅನ್ಬಿಟ್ಟು ತೃಪ್ತಿಯಾಗಿದೆ ಸರ್, ನೆಮ್ಮದಿಲಿದ್ದೀವಿ. ಹೌದು, 2 ಬ್ಯಾಚ್ ಹುಳ ಮಡಗ್ತೀನಿ. ಇದ್ರಲ್ಲಿ 200-220 ಕೆಜಿ ಗೂಡಾಗುತ್ತೆ, ಅದ್ರಲ್ಲಿ 100-120 ಕೆಜಿ ಗೂಡಾಗುತ್ತೆ. ಈಗ ಸದ್ಯ ರೇಟ್ 700 ರೂಪಾಯಿ ತನಕ, 600 700 ರೂಪಾಯಿ ರೇಟ್ ಇದೆ. ನೆನ್ನೆ ನಮ್ ಬ್ರದರೇ ಮಾಡ್ಕೊ ಬಂದವ್ರೆ, 660 ಮಾರ್ಕೊ ಬಂದವ್ರೆ. 200 ಕೆಜಿ ಹೆಚ್ಚು ಕಮ್ಮಿ 1.25 ಲಕ್ಷ ರೂಪಾಯಿ ತನಕ ದುಡ್ಡಾಗದೆ. ಒಂದ್ 40,000 ಖರ್ಚು ಹೋದ್ರು ಒಂದು 80,000-90,000 ಒಂದು ಬ್ಯಾಚ್ ಅಲ್ಲಿ ಮಿಗುತ್ತೆ ನನಗೆ. ಅದ್ರಲ್ಲಿ ಒಂದು 60-70 ಸಾವಿರ ಮಿಗುತ್ತೆ. 1-1.5 ಲಕ್ಷಕ್ಕೆ ನನಗೆ ತಿಂಗಳಿಗೆ ಮೋಸ ಇಲ್ಲ ಸರ್. ಇವರು ಫಿಲ್ಮ್ಸ್ AICT ಮಾಡ್ಬಿಟ್ಟು ಅಲ್ಲೇನಾದ್ರು ನಾನು ಕೆಲ್ಸಕ್ಕೆ ಕರೆದ್ರೆ, ಈಗ ನನಗೆ ವಯಸ್ಸು ಬಂದು 47 ವರ್ಷ, ನನ್ಗೇನ್ ಕೆಲಸ ಕೊಡ್ತಾರೆ ಸರ್ ಅಲ್ಲಿ? ನೀವ್ ಹೇಳಿ, ಏನ್ ಕೆಲಸ ಕೊಡ್ತಾರೆ? ಇವತ್ತೇನ ಕೆಲಸ ಕೊಟ್ರುನು ಒಂದ್ 20,000-25,000 ಕೊಡಬಹುದು. ಏನೋ ಸೆಕ್ಯೂರಿಟಿಗೋ ಇನ್ನೊಂದ್ಕೋ ಮಣ್ಣೋರಕ ಹೋದ್ರೆ 25,000. ಅದ್ರಲ್ಲಿ 8 ಅವರ್ 9 ಅವರ್ ದುಡಿಬೇಕು, ಇಲ್ಲ 12 ಅವರೇ ದುಡಿಸ್ಬಿಡ್ತಾರೆ. ಇಲ್ಲಿ ನನಗ್ ಬೆಳಗ್ಗೆ 3 ಅವರ್ ಕೆಲಸ, ಸಾಯಂಕಾಲ 1 ಅವರ್ ಕೆಲಸ, ಮಧ್ಯಾಹ್ನ ಹೊತ್ತು ಫ್ರೀ ಆಗಿರ್ತೀನಿ. ತೋಟ ಪಟ ನೋಡ್ಕೊಂಡು ಒಂದು 4-5 ಹೆಣ್ಣಾಳು ಬಂದಿರ್ತಾರೆ, ಅವ್ರಿಗೂ ಸಂಬಳ ಕೊಟ್ಕೊಂಡು ಅವ್ರ ಊಟ ಗೀಟ ಕೊಟ್ಕೊಂಡು ಆರಾಮಾಗಿರ್ತೀನಿ. ಇದು ಬಿಟ್ರೆ ನಮಗೆ ಬೇರೆ ಗತಿ ಇಲ್ಲ ಸರ್. ಯಾಕಂದ್ರೆ ನಾವು ವ್ಯವಸಾಯದಲ್ಲಿ ನಾವು ಅಡಿಕ್ಟ್ ಆಗ್ಬಿಟ್ಟಿದ್ವಿ. ವ್ಯವಸಾಯ ಮಾಡ್ಬೇಕು, ಅದ್ರಲ್ಲೆಲ್ಲ ಜೀವನ ಮಾಡ್ಕೋಬೇಕು ಅಂತ. ಇವ್ರು ನಮ್ಮ ಹತ್ರ ದುಡ್ಡು ಕೊಟ್ರೆ, ಇವತ್ತು ನಮ್ದು 2 ಎಕರೆ ಐತೆ, 2 ಗಂಡ್ ಮಕ್ಳು, ಅವ್ನಿಗೊಂದ್ ಎಕರೆ ನಮ್ಗೊಂದ್ ಎಕರೆ ಬತ್ತು ಅಂದ್ರೆ ನಮ್ಮ ಹತ್ರ ದುಡ್ಡು ಇರಲ್ಲ. ಬೇರೆ ತಾವ್ ಜಮೀನ್ ತೆಗೆದು ಈ ಸೆಟಪ್ ಮಾಡಕ್ಕೂ ಆಗಲ್ಲ ಸರ್ ನಮ್ಗೆ. ಈ ಸೆಟಪ್ ಮಾಡ್ಬೇಕು ಅಂದ್ರೆ ನನಗೆ 25 ಲಕ್ಷ ರೂಪಾಯಿ ಕಾಸ್ಬೇಕು. ಹೊಸದಾಗಿ ಸೆಟಪ್ ಎಲ್ಲಿ ಮಾಡಕ್ಕಾಗುತ್ತೆ ಸರ್? ಆಗುತ್ತಾ? ಅದು ಆಗಲ್ಲ. ನೋಡ್ತಿರ್ಬೋದು, ಇದು ಇಲ್ಲಿ ಇವರು ರೇಷ್ಮೆ ಕೃಷಿಯನ್ನ ಮಾಡ್ತಿದ್ದಾರೆ. ಆ ಭಾಗದಲ್ಲಿ ಕೂಡ ರೇಷ್ಮೆ ಕೃಷಿಯನ್ನ ಮಾಡುವಂತಹ ಜಾಗ ಇದು. ಸೊ ಆಲ್ಮೋಸ್ಟ್ ಇಲ್ಲಿ ಇರುವ ರೈತರು ಏನ್ ಹೇಳ್ತಿರುವಂತ, ಅಂದ್ರೆ ಮಾತನಾಡಿಸೋ ಸಂದರ್ಭದಲ್ಲಿ ನಂಗೆ ಗೊತ್ತಾಗ್ತಿರೋದು ಗ್ರೌಂಡ್ ರಿಯಾಲಿಟಿ ಏನಿದೆ ಅಂತ ಹೇಳಿದ್ರೆ, ಬಿಡದಿ ಆಲ್ರೆಡಿ ಸ್ವಚ್ಛವಾಗಿ, ಹಚ್ಚ ಹಸಿರಾಗಿ, ಅದ್ಭುತವಾಗಿ ಸಿರಿವಂತ ಆಗಿದೆ. ಇಲ್ಲಿಯ ಕೃಷಿಕರು ಅದ್ಭುತವಾಗಿ ಒಂದು ರಿಚ್ ಆದಂತ ಲೈಫ್ ಅನ್ನ ಲೀಡ್ ಮಾಡ್ತಿದ್ದಾರೆ. ನೀವು ಕೊಡುವಂತಹ 2 ಕೋಟಿ ನಮಗೆ ಬೇಡ, ನಮ್ಮ ಜಾಗ, ನಮ್ಮ ಉದ್ಯಮ, ನಮ್ಮ ಒಂದು ಬೆವರು, ನಮ್ಮ ಒಂದು ಭೂಮಿ ನಮಗೆ ಬೇಕೇ ಬೇಕು ಅಂತ ಹೇಳಿ ಇಲ್ಲಿಯ ರೈತರು ಹೋರಾಟವನ್ನ ಮಾಡ್ತಿರುವಂತದ್ದು. ಸರ್ಕಾರ ಇದರ ಬಗ್ಗೆ ಪರಾಮರ್ಶೆ ಮಾಡಿ, ವಿಮರ್ಶೆ ಮಾಡಿ, ತದನಂತರದಲ್ಲಿ ನಿರ್ಧಾರವನ್ನ ತೆಗೆದುಕೊಂಡಂತ ಪಕ್ಷದಲ್ಲಿ ರೈತರು ಕೂಡ ಖುಷಿ ಪಡ್ತಾರೆ, ಇಲ್ಲಾಂದ್ರೆ ಆಕ್ರೋಶ ಮಾತ್ರ ಹೊರ ಹಾಕ್ತಾರೆ ಅಂತ ಹೇಳುದು ಸರ್ವೇ ಸಾಮಾನ್ಯವಾಗಿ ನಾವು ಗಮನಿಸಬಹುದಂತ ದೃಶ್ಯ. ಹೇಳಿ ಸರ್, ಏನು? ಈ ನಮ್ದು ನಾಲೆ ಕೆಳಗಡೆ ಒಂದು ಜಮೀನಿದೆ. ಅಲ್ಲಿ ನಾವು 4 ಜನಕ್ಕೆ ಹುಲ್ಲಾಕಕ್ಕೆ ವರ್ಷಕ್ಕೆ 1 ಎಕರೆ 15,000 ರೂಪಾಯಿ ಗುತ್ತಿಗೆ ಕೊಟ್ಟಿದ್ದೀವಿ. ಅವ್ರ ಹತ್ರ 1 ಕುಂಟೆ ಜಮೀನಿಲ್ಲ ಸರ್. ಆ ಜನ ಏನ್ ಮಾಡ್ತಾರೆ, ನಮ್ಮ ತೋಟದಲ್ಲಿ ನಾವು ಕೊಟ್ಟಿರೋದು ಮಾತ್ರ ಹೇಳ್ತಾ ಇದ್ದೀನಿ. ಅಂತವ್ರು ತುಂಬಾ ಜನ ಇದ್ದಾರೆ. ಆ 4 ಜನಕ್ಕೆ 1 ಕುಂಟೆ ಜಮೀನಿಲ್ಲ. ಆದ್ರೂ ಅವ್ರು ಇವತ್ತು ನಮ್ಮ ಜಮೀನಲ್ಲಿ ವರ್ಷಕ್ಕೆ 15,000 ಕೊಟ್ಬಿಟ್ಟು ನಮಗೆ ಗುತ್ತಿಗೆ ಕಾಸು ಕೊಟ್ಬಿಟ್ಟು ಅವರು ಇವತ್ತು 50 ಲೀಟರ್ ಹಾಲು ಹಾಕ್ತಾವ್ರೆ. ಅವ್ರ ಜೀವನ ಸಾಗಿಸ್ತಾ ಇದೆ. ಹೌದೌದು, ನಮ್ ಜಮೀನಲ್ಲೇ 4 ಜನ ಹಾಲು ಹಾಕ್ತಾವ್ರೆ. ಅವ್ರಿಗೆ 1 ಕುಂಟೆ ಜಮೀನ್ ಇಲ್ದೆ ಹೋದ್ರು ಇವತ್ತು ತಿಂಗಳು 15 ದಿನಕ್ಕೆ 20,000-30,000 ಹಾಲು ಪೇಮೆಂಟ್ ತಗತಾವ್ರೆ. ಈಗ ನಮಗೇನೋ ದುಡ್ಡು ಬರ್ತದೆ ಸರ್, ಇವರು ಬಲವಂತ ಮಾಡೇ ಬಿಟ್ರು ನಮ್ಗೆ ದುಡ್ಡು ಬರ್ತದೆ. ಅವ್ರ ಕತೆ ಏನಾಗ್ಬೇಕು ಸರ್? ಅವ್ರಿಗೇನೋ ವರ್ಷಕ್ಕೆ 25,000 ಕೊಡ್ತೀವಿ ಜಮೀನ್ ಇಲ್ದೇ ಆದವ್ರಿಗೆ. 25,000ದಲ್ಲಿ ಜೀವನ ಆಯ್ತದ ಸರ್? ಅವ್ನು ಇವತ್ತು ತಿಂಗಳಿಗೆ 15 ದಿನಕ್ಕೆ 25,000 ಪೇಮೆಂಟ್ ತಗತಾವನೆ. ಅವನ ಕತೆ ಏನಾಗ್ಬೋದು? ಅವ್ರ ಮಕ್ಳನ್ನೆಲ್ಲ ಸ್ಕೂಲ್ಗೆ ಪಾಲ್ಗೆ ಎಲ್ಲ ಸೇರ್ಸ್ಬಿಟ್ಟಿರ್ತಾರೆ. ಅವ್ರನ್ನೆಲ್ಲ ಬಿಡ್ಸಾಕಾಯ್ತದ ಸ್ಕೂಲ್ಗೆ? ಆ ಮಕ್ಳು ಭವಿಷ್ಯ ಇವ್ರು ಹಾಳು ಮಾಡ್ದಂಗಲ್ವಾ? DK ಶಿವಕುಮಾರ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವ್ರಿಗೆ ಹಾಳು ಮಾಡ್ದಂಗಲ್ವಾ? ಅವ್ರಿಗೆ ವರ್ಷಕ್ಕೆ 25,000 ಕೊಡ್ತೀನಿ ಅಂತಾರೆ. ಏನಾಯ್ತದ 25,000 ವರ್ಷಕ್ಕೆ? ತಿಂಗಳಿಗೆ 2,500 ಜೀವನ ಮಾಡಕ್ ಆಯ್ತದ? ಸ್ಕೂಲ್ ಫೀಸ್ ಕಟ್ಟಕ್ ಆಯ್ತದ? ಇದೇ ಅಕ್ವೇರ್ ಬೇಕು ಅನ್ನೋನೊಬ್ಬ ಸಿದ್ದರಾಜು ಅಂತ ಅವನಿಲ್ಲಿ, ಅವನ್ ಸ್ಕೂಲಲ್ಲೇ 70,000-80,000 ಫೀಸು ವರ್ಷಕ್ಕೆ. ಅವ್ರನ್ನೆಲ್ಲ ಮಕ್ಳನ್ನ ಫ್ರೀಯಾಗಿ ಓದಿಸ್ಬಿಡ್ತಾರ ಅವರು. ಕೇಳಿ, ಆಯ್ತದ ಅವ್ರ ಕೈಲಿ? ಆಗಲ್ಲ.
ಇದನ್ನೆಲ್ಲ ಇದ್ ಮಾಡಿ ನಮಗೆ ಜೀವನ ಮಾಡ್ತಾ ಇದೀವಿ, ನಾವು ಜೀವನ ಮಾಡ್ತಾ ಇದೀವಿ, ನಮ್ಮನ್ನ ನಂಬ್ಕೊಂಡು ಕೆಲವರು ಇನ್ನೊಂದಷ್ಟು ಜನ ಜೀವನ ಮಾಡ್ಕೊಂಡಾರೆ. ದಯವಿಟ್ಟು ಡಿ ಕೆ ಶಿವಕುಮಾರ್ ಕೈ ಮುಗಿದು ಕೇಳ್ತೀವಿ, ನೀವು ಅಟಕ್ ಬೀಳಬೇಡಿ, ನಮ್ಮ ಜೀವನ ನಾವು ಮಾಡ್ಕೊಳಕ್ಕೆ ನೀವು ದಯವಿಟ್ಟು ನಮ್ಗೆ ಅವಕಾಶ ಮಾಡ್ಕೊಡ್ಬಿಟ್ರೆ ನಾವೇ ಅಭಿವೃದ್ಧಿ ಮಾಡ್ಕೋತೀವಿ. ಈಗ ನಮ್ಮ ಬೈರಮಂಗಲದಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ ಅಂತ ಅಲ್ಲ, ಏನು ಎತ್ತೆತ್ರ ಬಿಲ್ಡಿಂಗ್ ಇಲ್ದೇ ಇರ್ಬೋದು, ರೈತ ಸುಖವಾಗಿ ನೆಮ್ಮದಿಯಾಗಿ ಬದುಕ್ತಾವನೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ಡಿ ಕೆ ಶಿವಕುಮಾರ್, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಅಕ್ವೈರ್ ನಿಲ್ಸ್ಬಿಡಿ. ಇದು ಈ ಒಂದು ಬಿಡದಿಯ ಬೈರಮಂಗಲದ ರೈತರ ಮನವಿಯಾಗಿದೆ. ಇನ್ನಾದ್ರೂ ಸರ್ಕಾರ ಈ ಒಂದು ರೈತರ ಮನವಿಯನ್ನ ಪುರಸ್ಕಾರ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ನಾನು ಅಥರ್ವ ರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.